ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 7 ವರ್ಷ 240 ದಿನ ತಮ್ಮ ಆಡಳಿತ ಸುದೀರ್ಘ ಅಧಿಕಾರವನ್ನು ಮಾಡಿದ್ದಾರೆ. ಅವರು 5 ಗ್ಯಾರಂಟಿಗಳ ಕೊಡುವ ಮುಖಾಂತರ ಬಡ ಜನರಿಗೆ ಒಂದು ಒಳ್ಳೆಯದನ್ನು ಮಾಡ್ತಕ್ಕಂಥ ಅಲ್ಪಸಂಖ್ಯಾತರಿಗೆ, ಅಹಿಂದ ವರ್ಗದವರಿಗೆ ಮತ್ತು ಎಲ್ಲ ವರ್ಗದವರಿಗೂ ಅವರ ಜೀವನೋಪಾಯಕ್ಕೆ ಒಂದು ದಾರಿ ಮಾಡಿಕೊಡೋದ್ರ ಮುಖಾಂತರ ನಮ್ಮ ಕರ್ನಾಟಕದ ಜನರನ್ನು ಅವರು ವಿಶ್ವಾಸ ಗಳಿಸಿದ್ದಾರೆ. ಆ ತೆರನಾಗಿ ನಮ್ಮ ಕರ್ನಾಟಕದ ಜನರ ಎಲ್ಲರ ಶುಭಾಶೀರ್ವಾದದಿಂದ ಅವರು ಇಲ್ಲಿಗೆ ಅಂದು ಅರಸು ಇಂದು ಸಿದ್ದರಾಮಯ್ಯನವರು ಯಾವ ತೆರನಾಗಿ ಅರಸು ಅವರು ತಮ್ಮ ಸುದೀರ್ಘವಾದಂಥ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಅದೇ ತೆರನಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ಜನಪರ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಅವರು ಮುಂದಿನ 2.5 ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಲೇಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಮತ್ತು ಹೈಕಮಾಂಡ್ಗೆ ವಿನಯಪೂರ್ವಕವಾಗಿ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಅದು ಅಲ್ಲದೆ ಅವರು ಮುಂದೆ ಬರ್ತಕ್ಕಂಥ ಅಹಿಂದ ಸಮಾವೇಶ ಕೂಡ ನಾನು ಆ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತೆ ಮುಂದೆ ಇನ್ನೂ 2.5 ವರ್ಷ ಅವರು ಅಧಿಕಾರ ವಹಿಸ್ಕೋಬೇಕು ಅಂತ ನಿಟ್ಟಿನಲ್ಲಿ ನಾವು ಕೂಡ ಅವರಿಗೆ ಬೆಂಬಲಿಗರಾಗಿ ಇರ್ತೇವೆ. ಅದೇ ಥರನಾಗಿ ಅವರು ಒಂದೇ ವರ್ಗದವರಲ್ಲ, ಎಲ್ಲ ವರ್ಗದವರಿಗೂ ಅವರು ಅನುಕೂಲ ಮಾಡಿದ್ದಾರೆ. ಬರೀ ಅಹಿಂದ ವರ್ಗ ಅಂತ ಮಾತ್ರ ಅಲ್ಲ, ಎಲ್ಲ ಮುಂದುವರೆದ ವರ್ಗಕ್ಕೂ ಎಲ್ಲ ರೀತಿಯಿಂದ ಅವರು ಸಮಾನಾಂತರವಾಗಿ ಅವರು ಎಲ್ಲ ಜಾತಿಯವರ ವಿಶ್ವಾಸವನ್ನು ಗಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಅವರ ಲೀಡರ್ಶಿಪ್ನಲ್ಲಿ ನಾನು ಆಕಾಂಕ್ಷಿ. ಈ ನಮ್ಮ ಕ್ಷೇತ್ರದ ಗಂಗಾವತಿ ಕ್ಷೇತ್ರದ ಮುಂದಿನ ನಡೀತಕ್ಕಂಥ ಚುನಾವಣೆಯಲ್ಲಿ ನಾನು ಒಬ್ಬ ಆಕಾಂಕ್ಷಿ. ಆ ತೆರನಾಗಿ ಜನರ ಎಲ್ಲ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತು ಆ ನಿಟ್ಟಿನಲ್ಲಿ ನನ್ನ ಉದ್ದೇಶ ನನ್ನ ಗಂಗಾವತಿ ಅಭಿವೃದ್ಧಿ ಆಗಬೇಕಂತಕ್ಕಂಥ ಒಂದೇ ಮನೋಭಾವನೆಯಿಂದ ನಾನು ಈ ವಿಚಾರವನ್ನು ವ್ಯಕ್ತಪಡಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.